ಧರ್ಮದಲ್ಲಿ ಪುತ್ರದ ಏಕಾದಶಿಯನ್ನು ಬಹಳ ವಿಶೇಷವೆಂದು ಹೇಳುತ್ತಾರೆ. ಪುತ್ರದ ಏಕಾದಶಿಯ ಉಪವಾಸವನ್ನು ಸಂತಾನಕ್ಕಾಗಿ, ಮಕ್ಕಳ ಸಂತೋಷಕ್ಕಾಗಿ, ದೀರ್ಘಾಯುಷ್ಯ ಮತ್ತು ಸಮೃದ್ಧಿಗಾಗಿ ಆಚರಿಸಲಾಗುತ್ತದೆ. ಪುತ್ರದ ಏಕಾದಶಿಯು ವರ್ಷಕ್ಕೆ 2 ಬಾರಿ ಬರುತ್ತದೆ. ಪುಷ್ಯ ಮಾಸದಲ್ಲಿ ಬರುವ ಏಕಾದಶಿಯನ್ನು ಪುಷ್ಯಪುತ್ರದ ಏಕಾದಶಿ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಶ್ರಾವಣ ಪುತ್ರದ ಏಕಾದಶಿ ಎಂದು ಕರೆಯಲಾಗುತ್ತದೆ. ಇದನ್ನು ಪವಿತ್ರೋಪಾನ ಏಕಾದಶಿ, ಪವಿತ್ರ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ. ಈ ದಿನದಂದು ಭಗವಾನ್ ವಿಷ್ಣುವನ್ನು ಉಪವಾಸ ಮತ್ತು ಮಕ್ಕಳ ದೀರ್ಘಾಯುಷ್ಯ, ಆರೋಗ್ಯ, ಸಮೃದ್ಧಿಗಾಗಿ ಪೂಜಿಸಲಾಗುತ್ತದೆ. ಈ ಉಪವಾಸ ಮಾಡುತ್ತಾ ವಿಷ್ಣುವನ್ನು ಪೂಜಿಸುತ್ತಾರೆ. ಈ ದಿನದಂದು ಭಗವಾನ್ ವಿಷ್ಣುವಿನ ಭಜನೆ, ಕೀರ್ತನೆಗಳನ್ನು ಮಾಡುವುದರಿಂದ ಮರುದಿನ ದ್ವಾದಶಿಯಂದು ಸೂರ್ಯೋದಯದ ನಂತರ ವಿಶೇಷ ಫಲಿತಾಂಶಗಳನ್ನು ಪಡೆಯಬಹುದು. ಮಕ್ಕಳು ಮತ್ತು ಕುಟುಂಬದ ಸಂತೋಷ, ಶಾಂತಿ, ಸಮೃದ್ಧಿಗಾಗಿ ಈ ಉಪವಾಸವನ್ನು ಪ್ರಮುಖವೆಂದು ಹೇಳುತ್ತಾರೆ. ಪುತ್ರದ ಏಕಾದಶಿ ಉಪವಾಸವನ್ನು ಭಕ್ತಿ ಮತ್ತು ನಿಯಮಗಳಿಂದ ಆಚರಿಸುವುದರಿಂದ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು, ದೈವಿಕ ಆಶೀರ್ವಾದಗಳನ್ನು ತರುತ್ತದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಸಮಯ ಆಗಸ್ಟ್ 15 ಬೆಳಿಗ್ಗೆ 10:26 ಪ್ರಾರಂಭವಾಗಿ ಆಗಸ್ಟ್ 16 ಮರುದಿನ ಬೆಳಿಗ್ಗೆ 9:39 ಕೊನೆಗೊಳ್ಳುತ್ತದೆ. ಉದಯ ತಿಥಿಯ ಪ್ರಕಾರ ಆಗಸ್ಟ್ 16 ಶ್ರಾವಣ ಪುತ್ರದ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಯಾವುದೇ ಮಕ್ಕಳಿಲ್ಲದ ದಂಪತಿಗಳು ಈ ದಿನ ವಿಷ್ಣುವನ್ನು ಪೂರ್ಣ ನಂಬಿಕೆ, ಹೃದಯದಿಂದ ಪೂಜಿಸಿದರೆ ಅವರು ಖಂಡಿತವಾಗಿಯೂ ಸಂತಾನದ ಸಂತೋಷವನ್ನು ಪಡೆಯುತ್ತಾರೆ. ಯಾರು ಈ ಏಕಾದಶಿ ವ್ರತದ ಕಥೆಯನ್ನು ಕೇಳುತ್ತಾರೋ ಅಥವಾ ಇತರರಿಗೆ ಹೇಳುತ್ತಾರೋ ಅವರು ಮರಣಾನಂತರ ಸ್ವರ್ಗವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ. ದ್ವಾಪರ ಯುಗದ ಆರಂಭದಲ್ಲಿ ಮಹೇಶ್ವತಿ ಎಂಬ ನಗರವನ್ನು ಮಹಿಜಿತ್ ಎಂಬ ರಾಜನು ಆಳುತ್ತಿದ್ದನು. ರಾಜ್ಯದ ಜನರು ತಮ್ಮ ರಾಜನೊಂದಿಗೆ ಸಂತೋಷವಾಗಿದ್ದರೂ ಕೂಡ ರಾಜನು ಯಾವಾಗಲೂ ದುಃಖಿತನಾಗಿರುತ್ತಿದ್ದ. ಏಕೆಂದರೆ ರಾಜನಿಗೆ ಮಕ್ಕಳಿರಲಿಲ್ಲ. ರಾಜನು ಉತ್ತಮ ಸಂತಾನವನ್ನು ಪಡೆಯಲು ಹಲವಾರು ಕ್ರಮಗಳನ್ನು ತೆಗೆದುಕೊಂಡರೂ ಸಹ ಅವರ ಆಸೆ ಈಡೇರಲಿಲ್ಲ. ಹಾಗಾಗಿ ಒಂದು ದಿನ ರಾಜನು ರಾಜ್ಯದ ಎಲ್ಲಾ ಋಷಿಗಳು, ಸನ್ಯಾಸಿಗಳು, ವಿದ್ವಾಂಸರನ್ನು ಕರೆದು ಸಂತಾನವನ್ನು ಹೊಂದುವ ಮಾರ್ಗಗಳ ಬಗ್ಗೆ ಕೇಳಿದಾಗ ಆಸ್ಥಾನದಲ್ಲಿರುವ ವಾಗ್ಮಿಗಳು ರಾಜನಿಗೆ, ನೀನು ಹಿಂದಿನ ಜನ್ಮದಲ್ಲಿ ವ್ಯಾಪಾರಸ್ಥನಾಗಿದ್ದೆ. ಶ್ರಾವಣ ಮಾಸದ ಏಕಾದಶಿಯ ದಿನ ಕೊಡದಲ್ಲಿರುವ ನೀರನ್ನು ಹಸುವಿಗೆ ಕುಡಿಯಲು ಬಿಡಲಿಲ್ಲ. ಇದರಿಂದ ಆ ಹಸು ನಿನಗೆ ಮಕ್ಕಳಾಗದಿರಲಿ ಎಂದು ಶಪಿಸಿತು ಎಂದು ಹೇಳಿದರು. ಇದರ ನಂತರ ಋಷಿಗಳೆಲ್ಲರೂ, ನೀನು ಮತ್ತು ನಿನ್ನ ಪತ್ನಿ ಪುತ್ರದ ಏಕಾದಶಿಯ ವ್ರತವನ್ನು ಆಚರಿಸಿದರೆ ಈ ಶಾಪದಿಂದ ಮುಕ್ತಿ ಪಡೆದು ಇದರ ನಂತರ ನೀವು ಸಂತಾನ ಭಾಗ್ಯವನ್ನು ಪಡೆಯುತ್ತೀರೆಂದು ಹೇಳುತ್ತಾರೆ. ಶ್ರಾವಣ ಮಾಸದಲ್ಲಿ ಬರುವ ಶ್ರಾವಣ ಪುತ್ರದ ಏಕಾದಶಿಯನ್ನು ಉಪವಾಸದ ಸಮೇತ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದ ಪರಿಣಾಮದಿಂದ ರಾಜ ದಂಪತಿಗಳು ಶಾಪದಿಂದ ಮುಕ್ತರಾದರು. ಈ ಉಪವಾಸದ ಪರಿಣಾಮದಿಂದಾಗಿ ಸ್ವಲ್ಪ ಸಮಯದ ನಂತರ ರಾಜ ಮತ್ತು ರಾಣಿಗೆ ಪ್ರಕಾಶಮಾನವಾದ ಪುತ್ರನ ವರ ಪ್ರಸಾದವಾಯಿತು. ರಾಜನು ಪುತ್ರದ ಏಕಾದಶಿ ಎಂದು ಉಪವಾಸ ಮಾಡಿ ಮಗುವನ್ನು ಪಡೆದ ನಂತರ ಬಹಳ ಸಂತೋಷಪಟ್ಟನು. ಅಂದಿನಿಂದ ಪ್ರತಿ ಪುತ್ರದ ಏಕಾದಶಿ ಎಂದು ಉಪವಾಸ ವ್ರತವನ್ನು ಪ್ರಾರಂಭಿಸಿದನು. ಧಾರ್ಮಿಕ ನಂಬಿಕೆಯ ಪ್ರಕಾರ ಯಾವುದೇ ಭಕ್ತರು ಪುತ್ರದ ಏಕಾದಶಿಯ ವ್ರತವನ್ನು ಪೂರ್ಣ ಹೃದಯ ಮತ್ತು ಭಕ್ತಿಯಿಂದ ಆಚರಿಸುತ್ತಾರೋ ಹಾಗೂ ಈ ಕಥೆಯನ್ನು ಓದುತ್ತಾರೋ, ಕೇಳುತ್ತಾರೋ, ವಿಷ್ಣುವು ಅವರ ಎಲ್ಲಾ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ. ಸಂತಾನವನ್ನು ಹೊಂದಲು ಬಯಸುವವರಿಗೆ ಸಂತಾನ ಭಾಗ್ಯವನ್ನು ಒದಗಿಸುತ್ತಾನೆ ಎಂಬುದು ಪುರಾಣ ಕಾಲದಿಂದಲೂ ಬಂದಿದೆ. ಶ್ರಾವಣ ಪುತ್ರದ ಏಕಾದಶಿ ಪೂಜಾ ವಿಧಿ: ಬೆಳಿಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಶ್ರೀಹರಿ ವಿಷ್ಣುವಿಗೆ ನಮಸ್ಕರಿಸುವ ಮೂಲಕ ದೀಪವನ್ನು ಬೆಳಗಿಸಿ ಧೂಪ ದೀಪದಿಂದ ಶ್ರೀಹರಿಯ ಆರತಿಯನ್ನು ಮಾಡಿದ ನಂತರ ಕುಂಕುಮ, ಶ್ರೀಗಂಧ, ಅಕ್ಷತೆ, ಹಳದಿ ಹೂವುಗಳು, ಹಣ್ಣು, ಸಿಹಿ ತಿಂಡಿಗಳು ಇತ್ಯಾದಿಗಳನ್ನು ಅರ್ಪಿಸಿ ಈ ದಿನ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಪಠಿಸುವುದು, ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು, ಪುತ್ರದ ಏಕಾದಶಿ ಕತೆ ಓದುವುದು ಬಹಳ ಫಲಪ್ರದವಾಗಿದೆ. ಪುಷ್ಯಪುತ್ರದ ಏಕಾದಶಿಯ ದಿನದಂದು ತುಳಸಿ ಜಪಮಾಲೆಯೊಂದಿಗೆ ಸಂತ ಗೋಪಾಲ ಮಂತ್ರ ಓಂ ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ ಎಂದು ಜಪಿಸಿ ಉತ್ತಮ ಸಂತಾನ ಪ್ರಾಪ್ತಿಯಾಗುತ್ತದೆ. ಪುತ್ರದ ಏಕಾದಶಿ ಎಂದು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ. ಕುಟುಂಬದಲ್ಲಿ ಸಂತೋಷ ವೃದ್ಧಿಯ ಜೊತೆಗೆ ಮನೆಯಲ್ಲಿರುವ ಹಣದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.